ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಸಿಂಪಲ್ಲಾಗಿ ಮನೆಯಲ್ಲಿ ಬ್ರೆಡ್ ಪಿಜ್ಜಾ ಮಾಡ್ತಾಯಿದ್ದೀನಿ. ಪಿಜ್ಜಾ ಮಾಡೋದು ಈಸಿ, ಆದರೆ ಪಿಜ್ಜಾ ಬೇಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ಪಿಜ್ಜಾ ಬೇಸು ತುಂಬ ಮೈದಾ ಇರುತ್ತೆ. ಅದರ ಬದಲು ಈ ಥರ ವೀಟ್ ಬ್ರೆಡ್ ತೊಗೊಬಂದು ಮನೆಯಲ್ಲೇ ಸಿಂಪಲ್ಲಾಗಿ ಪಿಜ್ಜಾ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಪಿಜ್ಜಾ ಯಾವ ರೀತಿ ಟೇಸ್ಟ್ ಇರುತ್ತೆ ಅದೇ ರೀತಿ ಟೇಸ್ಟ್ ಬರುತ್ತೆ. ಫಸ್ಟು ವೀಟ್ ಬ್ರೆಡ್ಡನ್ನು ತಗೊಂಡು ಅದ್ರ ಮೇಲೆ ಪಿಜ್ಜಾ ಸಾಸನ್ನು ಸೇರಿಸ್ಕೊಂಡಿದ್ದೀನಿ. ಯಾವ್ಯಾವ ವೆಜಿಟೇಬಲ್ ಬೇಕು ಸಾಟೆ ಮಾಡಿಕೊಂಡು ವೆಜಿಟೇಬಲನ್ನು ಸೇರಿಸ್ಕೊಳ್ಬೇಕು. ಬ್ರೆಡ್ಡಲ್ಲಿ ತುಂಬ ಹೊತ್ತು ಬೇಯಕ್ಕಿಡೋಕ್ಕಾಗಲ್ಲ, ಅದಕ್ಕೆ ಮೊದಲೇ ಸಾಟೆ ಮಾಡ್ಕೋಬೇಕು ವೆಜಿಟೇಬಲ್ನ. ನಾನಿವತ್ತು ಕ್ಯಾಪ್ಸಿಕಮ್, ಆನಿಯನ್, ಟೊಮೊಟೊ, ಬೇಯಿಸ್ಕೊಂಡಿರುವಂಥ ಕಾರ್ನು ಅಥವಾ ನಿಮಗೆ ಎಗ್ಗು, ಚಿಕನ್ನು, ಸೋಯಾ, ಪನ್ನೀರು ಏನು ಬೇಕಾದರೂ ಸೇರಿಸ್ಕೊಳ್ಬೇಕಾಗತ್ತೆ. ಕಾರ್ನ್ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸ್ವಲ್ಪ ಜಾಸ್ತಿನೇ ಕಾರ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಮೊಜರಲ್ಲ ಚೀಸು, ಯಾವ ಚೀಸ್ ಬೇಕಾದರೂ ಸೇರಿಸ್ಕೊಳ್ಬೋದು. ಮೊಜರಲ್ಲ ಚೀಸು ಸ್ವಲ್ಪ ಟೇಸ್ಟ್ ಜಾಸ್ತಿ ಸಿಕ್ಕತ್ತೆ. ಇದ್ರ ಮೇಲೆ ಆರಿಗ್ಯಾನೋ ಹಾಗೆ ಚಿಲ್ಲಿ ಫ್ಲೆಕ್ಸನ್ನು ಸೇರಿಸ್ಕೊಂಡು ಒಂದು 5-10 ನಿಮಿಷ ಲೋ ಫ್ಲೇಮಲ್ಲಿ ತವ ಮೇಲೆ ಇಟ್ಟು ಫ್ರೈ ಮಾಡಿಕೊಳ್ಬೇಕು. ತವ ಮೇಲೆ ಇಟ್ಟಾಗ ಮುಚ್ಚಳ ಮುಚ್ಚಿ ನಾವು ಬೇಯಿಸ್ಕೊಳ್ಬೇಕು. ಆವಾಗಲೇ ಚೀಸೆಲ್ಲ ಮೇಲಿಂದ ಆವಿಗೆ ಮೆಲ್ಟಾಗಿ ಚೆನ್ನಾಗಿರುತ್ತೆ. ಓವನ್ ಇದ್ದರೆ ಓವನಲ್ಲಿ ಕೂಡ ಇಟ್ಕೊಳ್ಬೋದು. ನಮ್ಮ ಮನೇಲಿ ಓವನ್ ಇಲ್ಲ, ಅದಕ್ಕೆ ತವ ಮೇಲೇ ಇಟ್ಟು ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ರೆಡಿಯಾಗಿದೆ ಪಿಜ್ಜಾ. ಚೀಸೆಲ್ಲ ಮೆಲ್ಟ್ ಆದಮೇಲೆ ಅದು ಬೆಂದಿದೆ ಅಂತ ಅರ್ಥ. ಬ್ರೆಡ್ಡು ತುಂಬ ಹೊತ್ತಿಟ್ಟರೆ ಸೀದೋಗುತ್ತೆ. 5 ಮಿನಿಟ್ಸ್ ಅಷ್ಟೇ ಸಾಕಾಗುತ್ತೆ. ನೋಡಿ, ತುಂಬ ಚೆನ್ನಾಗಿ ರೆಡಿ ಆಯಿತು.